ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತೊಂದು ಪ್ಲೇಸ್ಗೆ ಹೋಗೋದಿತ್ತು. ಸೊ ಆಲ್ರೆಡಿ ನೀವು ತಮ್ಲೈನ್ ನೋಡಿರ್ತೀರ, ಗೊತ್ತಾಗಿರುತ್ತೆ. ಸೊ ಜಾಸ್ತಿ ಹೇಳಕ್ಕೆ ಹೋಗಲ್ಲ, ಕ್ವಿಕ್ಕಾಗಿ ರೆಡಿ ಆಗಿಬಿಡೋಣ. ಸೊ ಜಸ್ಟ್ ಇವಾಗ ತಾನೇ ರೆಡಿ ಆಗಿಬಿಟ್ಟು ನಾನು, ಧೃತಿ, ಭಾನು ಮೂವರು ಹೋಗ್ತಾ ಇದ್ದೀವಿ. ಅಂದರೆ ಇನ್ನೂ ಕಾವ್ಯಕ್ಕೆ ರೆಡಿ ಆಗಿಲ್ಲ. ಒಂದು ಸ್ಕೂಟಿಯಲ್ಲಿ ಮೂವರನ್ನು ಡ್ರಾಪ್ ಮಾಡೋಕ್ಕಾಗಲ್ವಲ್ಲ, ಹಂಗಾಗಿ ನಾವು ಚಿಕ್ಕವರಿಬ್ಬರು, ನಾನೊಬ್ಳು, ಮೂವರು ಹೋಗ್ತಾ ಇದ್ದೀವಿ ಒಂದು ಗಾಡಿಯಲ್ಲಿ. ಆಮೇಲೆ ನಮ್ಮನ್ನು ಡ್ರಾಪ್ ಮಾಡಿ ಬಂದು ಕಾವ್ಯಕ್ಕನ್ನು ಕರ್ಕೊ ಬರುತ್ತೆ. ಪ್ರತಿ ಬಾನು ಇಲ್ಲೆಲ್ಲ ಚರಂಡಿ, ಹುಷಾರು. ಬರುತ್ತ ಬಾ, ನಮ್ಮನ್ನು ಬಿಟ್ಟು. ಗಲೀಜಕ್ಕೆ ಹೋಗ್ಬೇಡ. ಇಲ್ಲಿ ನೆಲಕ್ಕೆ ನಿಂತ್ಕೊಂಡ್ರೆ ಒಂದು ಹಾಯ್ ಮಾಡಿ. ಎಲ್ಲಿಗೆ ಹೋಗ್ತಿದ್ದೀವಿ? ಬಟ್ಟೆ ಗಲೀಜ್ ಹಾಕುತ್ತೆ, ಅದೆಲ್ಲ ಮುಟ್ಬೇಡ್ರಿ. ನಿಮ್ಮ ಪಾಪ ಬರ್ಲಿಲ್ವಲ್ಲ, ಆಗ ಗಿರೀಶ್ ಅಣ್ಣ ಬಂತು ನಮ್ಮನ್ನು ಡ್ರಾಪ್ ಮಾಡೋಕ್ಕೆ. ಯಪ್ಪ, ರೋಡ್ ನೋಡಿ ಹೆಂಗೈತಿದ್ದು. ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಬಸ್ಸನ್ನು ರೆಡಿಯಾಗಿತ್ತು. ಅಥಣಿಯಿಂದ ಬಿಜಾಪುರಕ್ಕೆ ಹೋಗೋ ಬಸ್ ಹತ್ತಿದ್ದೀವಿ. ಇನ್ನು ಗಾಡಿನ ಬಸ್ ಸ್ಟ್ಯಾಂಡಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ನಾವು ಮನೆ ಬಿಡೋದೇ ಒಂದು 12:30 ಹಂಗೆ ಬಿಟ್ವಿ. ಅಲ್ಲಿಂದ ಇಲ್ಲೊಂದು 1/4 ಗಂಟೆ, ಮತ್ತು ಬಸ್ ಬರೋಕ್ಕೂ ಅಷ್ಟೇ ಒಂದು 1 ಗಂಟೆ ಅಂದ್ಕೊಳ್ಳಿ. ಆ ಟೈಮಲ್ಲಿ ಹೋಗೋದ್ರಿಂದ ನಮಗೆ ಮಧ್ಯಾಹ್ನ ಟೈಮ್ ಆಯಿತು. ಹಾಗಾಗಿ ಡ್ರೈವರು ಒಂದು ಸ್ವಲ್ಪ ದೂರ ಹೋದ್ಮೇಲೆ ಹೋಟ್ಲ್ ಹತ್ರ ಊಟಕ್ಕೆ ನಿಲ್ಲಿಸಿದ್ರು. ಅಲ್ಲೊಂದು 1/4 ಗಂಟೆ. ಇನ್ನು ಅವ್ರು ಊಟಕ್ಕೆ ನಿಲ್ಸಿರೋ ಗ್ಯಾಪಲ್ಲಿ ನಾವು ಒಂದು ಸ್ವಲ್ಪ ತಿಂಡಿ ತಿನಿಸೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿದ್ವಿ. ಅದನ್ನು ಒಂದು ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡ್ವಿ. ಇನ್ನು ಅಲ್ಲಿಂದ ಬಿಜಾಪುರಕ್ಕೆ ಬರೋಷ್ಟೊತ್ತಿಗೆ ಮಧ್ಯಾಹ್ನ 3 ಗಂಟೆ ಆಯಿತು. ಆಲ್ಮೋಸ್ಟ್ 1.5 ಅವರ್ 2 ಅವರ್ಸ್ ಆಗುತ್ತೆ ಜರ್ನಿ ಅಥಣಿಯಿಂದ ಬಿಜಾಪುರಕ್ಕೆ. ಇನ್ನು ಅಲ್ಲಿಂದ ಬಂದಿದ ತಕ್ಷಣ ಒಂದು ಸ್ವಲ್ಪ ಜ್ಯೂಸ್ ಅಂಗಡಿ ಕರ್ಕೊಂಡು ಹೋಯ್ತು. ಹುಡುಗರಿಗೆ ಏನಾದರೂ ಕೊಡಿಸ್ಬೇಕಲ್ವ, ಅದರಲ್ಲೂ ತುಂಬ ಫೇಮಸ್ ಅಂತೆ ಆ ಜ್ಯೂಸು. ನಮಗೂ ಈ ಬಿಸಿಲಲ್ಲಿ ತಂಪಾಗಿ ಏನೋ ಕುಡಿಬೇಕು ಅನ್ನಿಸ್ತು, ಎನರ್ಜಿ ಬೇಕಲ್ವ, ಹಾಗಾಗಿ ಎಲ್ಲರೂ ಫ್ರೂಟ್ಸ್ ಮಿಕ್ಸ್ ಜ್ಯೂಸ್ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಕ್ವಾಲಿಟಿ, ಕ್ವಾಂಟಿಟಿ, ಹಾಗೆ ಟೇಸ್ಟು ವರ್ತು ಅನ್ನಿಸ್ತು. ಓನ್ಲಿ 10 ರೂಪೀಸ್ ಒಂದು ಗ್ಲಾಸು. ತುಂಬ ಜನ ಇದ್ದಾರೆ, ರಶ್ ಇತ್ತು ಅಲ್ಲಿ. ನಮಗಂತೂ ತುಂಬಾ ಇಷ್ಟ ಆಗೋಯ್ತು. ಹಾಗೆಯೇ ಮತ್ತು ಹೈಜಿನಿಕ್ ಆಗೋಯ್ತು. ನೀವೊಂದು ಸಲ ಬಿಜಾಪುರಕ್ಕೆ ಹೋದರೆ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಇದನ್ನ ಟ್ರೈ ಮಾಡೋದಂತೂ ಮರಿಬೇಡಿ. ಬಾನು, ಹೆಂಗಿದೆ ಜ್ಯೂಸು? ಇನ್ನು ಜ್ಯೂಸ್ ಕುಡಿದು ಗೋಲ್ಗಂಬಸ್ ಪ್ಲೇಸ್ಗೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ದೂರನೇ, ಇನ್ನೇನು ತಲುಪ್ತೀವಿ. ನಾವು ಹೋಗೋ ಟೈಮು ಮಧ್ಯಾಹ್ನ ಆಗಿತ್ತಲ್ವ, ಸಿಕ್ಕಾಪಟ್ಟೆ ಕೆಟ್ಟ ಬಿಸಿಲು. ಇನ್ನೊಂದು ಸಲ ಏನಾನ ಬರೋದಾದರೆ ಮಾರ್ನಿಂಗ್ ಟೈಮಲ್ಲೇ ಪ್ಲ್ಯಾನ್ ಮಾಡ್ಕೋಬೇಕು. ಹಾಗೆಯೇ ನಾವು ಹೋಗೋ ದಿವಸ ಬಿಜಾಪುರದಲ್ಲಿ ಒಂದು ಪ್ರೋಗ್ರಾಮ್ ನಡೀತಿತ್ತು. ಈ ತೋರಣಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ, ಡಿಫ್ರೆಂಟ್ ಕಲರ್ಫುಲ್ಲಾಗಿ, ಕಣ್ಣಿಗೆ ಅಟ್ರಾಕ್ಟಿವ್ ಆಗಿ. ವಿಡಿಯೋ ಮಾಡ್ಕೊಳ್ಳೋಕೆ ಕಷ್ಟ. ಹಾಂ, ಇಟ್ಕೊಂಡೆ.
ಫೈನಲಿ ಪ್ಲೇಸಿಗೆ ಬಂದ್ವಿ. ಬಿಜಾಪುರದಲ್ಲಿ ಮೋಸ್ಟ್ ಫೇಮಸ್ ಆದಂಥ ಪ್ಲೇಸು ಗೋಲ್ಗುಂಬಜ್. ಇದು ವಿಶ್ವದಲ್ಲೇ 2ನೇ ಅತಿ ದೊಡ್ಡ ಗುಮ್ಮಟ. ನಮ್ಮ ಇಂಡಿಯಾದಲ್ಲಿ ಮೊದಲನೇ ಸ್ಥಾನದಾಗಿದೆ. ಸೊ ಈ ಪ್ಲೇಸ್ನ ಯಾರು ನೋಡಿಲ್ಲ, ನೋಡಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ತೋರಿಸ್ತೀನಿ ನೋಡ್ದಿದ್ದವ್ರಿಗೆಲ್ಲ. ಸೊ ಬನ್ನಿ ಹೋಗೋಣ. ಇನ್ನು ಬಂದಿದ ತಕ್ಷಣ ನಾವು ಟಿಕೆಟ್ ಬುಕ್ ಮಾಡ್ಕೊಂಡ್ವಿ. ಒಂದು ಸ್ವಲ್ಪ ಪ್ರೊಸೆಸಿಂಗ್ ಇದೆ, ಅದು ಆನ್ಲೈನ್ ಥ್ರೂ ಮಾಡಬೇಕಲ್ವ, ಅದರಲ್ಲೂ ಜನ ಇದ್ದರು. ಹಾಗಾಗಿ ಒಂದು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗಿನೂ ನಮಗೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಲೇಟ್ ಆಯಿತು. ಇನ್ನು ಎಲ್ಲನೂ ಚೆಕ್ ಮಾಡಿ ಒಳಗೆ ಬಿಡ್ತಾರೆ. ಸೊ ನಾವು ಒಳಗೆ ಬರಬೇಕಾದ್ರೇ 2 ಟಿಕೆಟ್ ಬುಕ್ ಮಾಡ್ಕೊಂಡ್ವಿ, ಒಂದು ಮ್ಯೂಸಿಯಮ್ಗೆ, ಇನ್ನೊಂದು ಗೋಲ್ಗುಂಬಜ್ ನೋಡೋಕ್ಕೆ. ಹಾಗಾಗಿ ಸೊ ಈಸಿ ಆಯಿತು. ಇನ್ನು ಬಂದಿದ್ದ ತಕ್ಷಣ ಇಲ್ಲಿ ಪೀಸ್ಫುಲ್ಲಾಗಿರೋವಂಥ ಗಾರ್ಡನಿಂಗ್ ನೋಡ್ತಿದ್ರೆ ತುಂಬಾ ಖುಷಿಯಾಗುತ್ತೆ, ಈ ಗ್ರೀನರಿನ. ಬರೀ ಹೋಗೋಣ ನಿಧಾನಕ್ಕೆ. 5:15 ಕ್ಲೋಸ್ ಆಗುತ್ತಾ? ಪರ್ಸು ಫೋನಲ್ಲಿ, ಪರ್ಸಲ್ಲಿ ಬಲ್ವ ಅಕ್ಕ? ನೀನು ಒಳಗೆ ಬರ್ತೀಯಾ? ಬಾ ಮತ್ತೆ. ಬಿದ್ದಿದ್ದೀರಾ? ಹುಷಾರು. ಇದೇನು ಗಿರೀಶನ? ನೀರಿನ ಗುಂಡಿನ? ಹಾಂ ಹಾಂ ಹಾಂ, ಆ ಓಲ್ ಇದೆಯಲ್ಲ ಅಲ್ಲಿ. ಹಾಂ, ಇವಾಗ ಇಲ್ಲವಲ್ವಾ? ಬಾ ಅಮ್ಮ. ಏನು ಅಷ್ಟು ಸೌಂಡ್ ಬರ್ತೈತಲ್ಲ? ಏನೇನೋ ಇನ್ನೊಂದ್ಸತಿ ಹೇಳ. ಒಂದು ಸಲ ಕೂಗಿದ್ರೆ ಜಾಸ್ತಿ ಸಲ ಕೇಳಿಸುತ್ತೆ ಅನ್ಸುತ್ತೆ. ಇದು ಚಪ್ಪಲಿ ಸ್ಟ್ಯಾಂಡ್. ಬಂದು ನೋಡಕ್ಕೆ ಹೆಂಗೈತೆ? ಚೆನ್ನಾಗೈತಲ್ವಾ? ನಿಧಾನಕ್ಕೆ ಬಿದ್ದಿದ್ಯಾ? ಇನ್ನು ಒಳಗೆ ಎಂಟ್ರಿ ಆಗಿದ ತಕ್ಷಣ ಏನು ಕೂಗು ಸೌಂಡ್ಸು, ವಿಸಿಲ್ ಸೌಂಡ್ಸು, ಆ ಚಪ್ಪಾಳೆ ಸೌಂಡ್ಸು, ಆ ಅರ್ಚದೇನು, ಆ ಸೌಂಡ್ಸ್ ಕೇಳೋಕ್ಕೆ ಆಗಲ್ಲ. ಅದರಲ್ಲೂ ಒಂದು ಸತ ಕೂಗಿದ್ರೆ 10 ಸಲ ಕೇಳಿಸ್ತಾನೇ ಇರುತ್ತಲ್ವ, ಒಂಥರ ಭಯಂಕರವಾಗಿ. ಅದು ಹಂಗೆ ಕೇಳ್ತಾನೇ ಇದ್ರೆ ತಲೆ ನೋವು ಬರುತ್ತೆ, ಆ ಥರ ಇತ್ತು. ಹಾಗಾಗಿ ನಾನು ಆಡಿಯೋ ಹಾಕಲಿಲ್ಲ. ಇನ್ನು ಒಳಗೆ ಎಂಟ್ರಿ ಆಗಿದ ತಕ್ಷಣ ಈ ಥರ ಇದೆ ನೋಡಿ, ಫುಲ್ಲೆಲ್ಲ. ಇಲ್ಲಂತೂ ತುಂಬಾ ವಿಶಾಲವಾಗಿತ್ತು. ನಮ್ಮ ಇಬ್ಬರು ಹುಡುಗರಿಗೂ ಇಷ್ಟ ಆಯಿತು ಈ ಪ್ಲೇಸು. ಇನ್ನು ಇಲ್ಲೇನೋ ಬಗ್ ನೋಡ್ತಿದ್ರು, ಏನು ಅಂತ ನನಗೂ ಗೊತ್ತಿಲ್ಲ. ಒಂಥರ ಕಿಟಕಿ ಥರ ಇತ್ತು. ಪಾಪ ಅದೇ ಕೇಳ್ತಿದ್ದಾಳಮ್ಮ, ನೀನು ನೋಡ್ದಾ ಅಂತೇಳಿ. ನಾನು ನೋಡೋಣ ಅಂತ ಹೋಗಿ ಬಗ್ ನೋಡಿದೆ, ಬಟ್ ಏನೂ ಕಾಣಲಿಲ್ಲ, ಫುಲ್ಲು ಕತ್ತಲು. ಗ್ರೌಂಡ್ ಫ್ಲೋರಲ್ಲಂತೆ ಅದಿರೋದು, ಅದೇನು ಅಂತ ನಮಗೂ ಸರಿಯಾಗಿ ಗೊತ್ತಿಲ್ಲ. ಇನ್ನು ಕಾಣಲಿಲ್ವಲ್ಲ ಅಂತ ಮತ್ತೆ ಬಂದ್ವಿ. ನಾವು ಫಸ್ಟ್ ಬಂದಿರೋದೇನೋ ಆ ಕೆಲಸ ಫಸ್ಟ್ ಮುಗಿಸ್ಕೊಂಬನ ಅಂತ ಅಂದ್ಕೊಂಡ್ವಿ. ಇನ್ನು ಅಕ್ಕ ನಾನು ಸ್ಟೆಪ್ಸ್ ಹತ್ತಲ್ಲ, ನೀವು ಮಾತ್ರ ಹತ್ತಿ, ನಾನು ಹುಡುಗರ ಕೈಲೂ ಆಗಲ್ಲ, ಅವ್ರ ಕೈಲಿ ಆಗಲ್ಲ. ಹಂಗಾಗಿ ನಾನು ಹುಡುಗರು ಇಲ್ಲೇ ಕೆಳಗಡೆ ಇರ್ತೀವಿ, ನೀವು ಹೊತ್ತು ಬರೋಗ್ರಿ ಅಂತ ಅಂದರು. ನನಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲಿಲ್ಲ, ಯಾಕೆ ಅಕ್ಕ ಸ್ಟೆಪ್ಸೇ ನಾರ್ಮಲ್ ಸ್ಟೆಪ್ಸೇ ಅಲ್ವಾ, ಯಾಕೆ ಹತ್ತಲ್ಲ, ಬರಲ್ಲ ಅಂತೈತೆ ಅಂತ ಅಂದ್ಕೊಂಡು ನಾನು ಅಣ್ಣ ಮಾತ್ರನೇ ಹೊರಟ್ವಿ. ಇನ್ನು ಆಲ್ರೆಡಿ ಇದು ಸೆಕೆಂಡ್ ಟೈಮ್ ಅವ್ರಿಗೆ ಆವಾಗಲೇ ಎಕ್ಸ್ಪೀರಿಯೆನ್ಸ್ ಆಗಿದೆ, ಹಾಗಾಗಿ ಬರಲ್ಲ ಅಂತಂದರು.
ಮತ್ತು ನಾನು ಹೋಗಿ ಸ್ಟೆಪ್ಸ್ ಹತ್ತಕ್ಕೆ ಹೋದ್ನಲ್ಲ, ಆವಾಗ ಗೊತ್ತಾಯಿತು ಯಾಕೆ ಅಕ್ಕ ಬರಲ್ಲ ಅಂತ ಹೇಳಿದ್ರು ಅಂತೇಳಿ. ಸೀರಿಯಸ್ಸಾಗೆ ಅಷ್ಟು ಹೈಟು, ಒಂದು ಮೆಟ್ಲಿಂದ ಇನ್ನೊಂದು ಮೆಟ್ಲಿಗೆ ಅಷ್ಟು ಡಿಫ್ರೆನ್ಸ್ ಇದೆ, ಹತ್ತಕ್ಕೆ ಆಗಲ್ಲ. ಚಿಕ್ಕ ಹುಡುಗರು ಕರ್ಕೊಬಂದರೆ ತುಂಬಾ ಕಷ್ಟ ಆಗೋಗುತ್ತೆ. ಮತ್ತು ಇಲ್ಲೂ ಒಂದು ಸ್ವಲ್ಪ ಜನ ಆಕೆ ಹೋಲ್ಸಲ್ಲಿ ಬಗ್ ನೋಡ್ತಿದ್ದಾರೆ ಏನಿದೆ ಅಂತೇಳಿ. ನಾನು ನೋಡ್ತಿದ್ದಾರಲ್ಲ ಏನೋ ಕಾಣುತ್ತೇನಂತ ಬಂದು ನೋಡಿದೆ, ಬಟ್ ಸೀರಿಯಸ್ಸಾಗಿ ಏನೂ ಕಾಣ್ತಿಲ್ಲ ಅಲ್ಲಿ. ಒಂದೊಂದು ರೂಪಾಯಿ ಕಾಯಿನ್ಸ್ ಇದಾವೆ ನೋಡಿ, ಅವು ಬಿಟ್ಟರೆ ಇನ್ನೇನು ಕಾಣ್ತಿಲ್ಲ. ನಿಮಗೂ ಕಾಣ್ತಾ ಇದೆಯಾ ರೂಪಾಯಿ ಕಾಯಿನ್ಸು? ಇಲ್ಲಿ ಏನೈತಂತ ಇಂಟ್ರೆಸ್ಟಿಂಗಾಗಿ ನೋಡ್ತಿದ್ದಾರಂತ ನನಗೆ ಗೊತ್ತಾಗಲಿಲ್ಲ. ಇನ್ನು ಹಿಂಗಾದ್ರೆ ಆಗಲ್ಲ ಅಂತೇಳಿ ನಾನು ಅಣ್ಣ ಹೋಗ್ತಾ ಇದ್ದೀವಿ ಸ್ಟೆಪ್ಸ್ ಹತ್ತಕ್ಕೆ. ಅಲ್ಲಿ ಮುಂದೆ ಕಡೆ ಎಂಟ್ರಿಂಗ್ ಬೋರ್ಡ್ ಹಾಕಿರ್ತಾರೆ, ಹತ್ತ ದಾರಿ ಇದೆ ಅಂತ ನೋಡಿ, ಅಲ್ಲಿ ಕಾಣ್ತಿದೆಯಲ್ಲ ಅದೇ. ಅಲ್ಲಿಂದ ಹತ್ತಿದ್ರೆ ಇನ್ನು ಮೇಲ್ಗಡೆಗೆ ಹೋಗ್ತೀವಿ. ಯಪ್ಪ ಏನಿದೆ ಫಾಸ್ಟಾಗಿ ಹತ್ತೋಗ್ತಿದ್ವಿ. ಒಂದು ಮೆಟ್ಲಿಂದ ಒಂದು ಮೆಟ್ಲಿಗೆ ತುಂಬ ಡಿಸ್ಟೆನ್ಸ್ ಇದೆ. ಗಿರೀಶನ ಅಂತ ಫಾಸ್ಟಾಗಿ ಹತ್ತೋಗ್ತಾ ಇದ್ದಾರೆ ಫ್ರೆಂಡ್ಸ್. ನನ್ನ ಕೈ See the beautiful. Wow. पूरा चढ़ाई पर चढ़ना से ಫುಲ್ ಸಿಟಿನೇ ಕಾಣ್ತಿದೆ ಅಲ್ಲಿ. ಕಾವ್ಯಕ್ಕೆ ಬಂದಿದ್ರೆ ಹತ್ತಕ್ಕಾಗ್ತಿರ್ಲಿಲ್ಲ ಗಿರೀಶನ. ಅಯ್ಯಪ್ಪ ಹುಡುಗರ್ನೆಲ್ಲ ನನ್ನ ಕೈಲಿ ಆಗ್ತಿಲ್ಲ. ಆಗ್ತಿಲ್ಲ. ಏನ್ ಮಾಡ್ಕೊಳ್ತಿದ್ಯಾ? ಅದು ಗಿಣಿ ಎಲ್ಲಿದೆ ಗಿಣಿ? ಅಲ್ಲಿಲ್ವಾ ಸಾಲ ಕೊಂತವ ಅಲ್ಲಿ ಎಲ್ಲ ನನ್ನ ಕಣ್ಣಿಗೆ ಇಲ್ಲಿ ನೋಡಿ, ಇಲ್ಲಿ 1 2 3 4 5 6 ಇಲ್ಲಿ ಈ ಸ್ಟೆಪ್ಪಲ್ಲಿ. ಹಾಂ, ಜೂಮ್ ಹಾಕ. ಅದೊಂದು ತಕ್ಕ
ಇದು ಲೀವ್ಸ್ ಡಿಸೈನ್ ಇದ್ದಂಗೈತೆ ಅಲ್ವಾ? ಆಗಿನ ಕಾಲದಾಗ ಹೆಂಗೆ ಮಾಡಿರ್ಬೋದು ಇದು. ಈಗ ಒಳಗೆ ಹೋಗ್ಬೇಕು ಇವಾಗ. ಯಪ್ಪ ಈಗ ಹತ್ಕೊಂಡು ಬರೋಷ್ಟಕ್ಕೆ ಸಿಕ್ಕಾಬಟ್ಟೆ ಸುಸ್ತಾಗೋಯ್ತು. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಇವಾಗ ಗುಹೆ ಒಳಗೆ ಹೋಗೋಣ. ಯಾವ ಥರ ಇದೆ ಅಪ್ಪ ಶಿವ, ಎಷ್ಟು ಸೌಂಡ್ ಬರ್ತಿದೆ ನೋಡಿ ನೀವೇನೆ. ಓಹೋ ರಿಟರ್ನ್ ಹಿಂಗೆ ಹೋಗೋದ? ಆ ಸೈಡ್ ಹಿಂಗೆ ಗಿರೀಶಣ್ಣ ಹಿಂಗೆ ಕನ್ಫರ್ಮ್ ಕಂಡ್ಕೊಳ್ರಿ ಹಿಂಗಲ್ವಾ? ಒಳಗಡೆ ಅಂತೂ ಇರೋಕ್ಕಾಗಲಿಲ್ಲ, ಹಂಗಾಗಿ ಬೇಗನೆ ಬಂದ್ಬಿಟ್ವಿ. ಅಪ್ಪ ಶಿವ ಏನು ಕೂಗು ಹೇಳ್ತಾರೆ. ಏನು ಸಿಕ್ಕಾಪಟ್ಟೆ ಕಿರ್ಲಿಸ್ತಾಳ ಅಣ್ಣ. ಅಪ್ಪ ಶಿವ ತಲೆನೋವು ಬಂದ್ಬಿಡುತ್ತೆ ನನಗಂತೂ. ಜಾಸ್ತಿ ಹೊತ್ತಿರೋಕ್ಕಾಗಲಿಲ್ಲ, ನಾವು ಅದೇ ಬಂದ್ಬಿಟ್ವಿ. ಇದು ಔಟ್ ಸೈಡ್ ಹೋಗೋ ದಾರಿ. ಒಂದು ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು ನಮಗೆ ಬರೋಷ್ಟಕ್ಕೆ. ಆ ಕಡೆ ಈ ಕಡೆ ಹೋಗೋದ್ಮೇಲೆ ಅವ್ರು ಹೇಳಿದ್ದು ಈ ಕಡೆ ಹೋಗ್ರಿ ಅಂತೇಳಿ, ಹಂಗಾಗಿ ನಾನು ಅದಕ್ಕೆ ಕಿರ್ಚಿಲ್ಲ. ಯಪ್ಪ ಮೆಟ್ಲು ನೋಡಿ ಹೇಗಿದಾವ ಅಂತೇಳಿ. ಶಿವ ಶಿವ ಹಾಂ ಹೇಗೆ ಮಾಡಿರ್ಬೋದು. ಎಷ್ಟು ಸ್ಟ್ರಾಂಗ್ ಇದೆ ಅಲ್ಲ. ಇಲ್ಲಿಂದ ಪ್ಲೇಸ್ ನೋಡೋಕ್ಕಂತೂ ಸಕ್ಕತ್ತಾಗಿದೆ ಅಲ್ವಾ? ಫುಲ್ ಸಿಟಿನೇ ಕಾಣ್ತದಲ್ಲ, ಫುಲ್ ಬಿಜಾಪುರ. ಕಲ್ಲಲ್ಲಿ ಮಾಡ್ಸಿರೋ ಅಂತ ಅನ್ಸುತ್ತಲ್ಲ ಎಲ್ಲ, ಫುಲ್ ಪೂರ್ತಿ ಕಲ್ಲು ಅಲ್ವಾ? ಮತ್ತೆ ಡಿಸ್ಟೆನ್ಸ್ ಜಾಸ್ತಿ ಇದೆ ಇದ್ರದ್ದು ಕಲ್ಲೊಂದು. ಹತ್ತದೊಂಥರ ಕಷ್ಟ ಆದರೆ ಇಳಿಯೋದೊಂಥರ ಭಯ ಆಗುತ್ತೆ. ಕಲ್ಲು ಒಂದು ಅಯ್ಯೋ ಅಲ್ಲಿಂದ ಹತ್ತಷ್ಟಕ್ಕೆ ಸುಸ್ತಾಗೋಯ್ತು. ಯಾಕನ ಹೋದೆ ಅನ್ನಿಸ್ತೈತೆ ನನಗಂತೂ. ನೀವು ಯಾರನ್ನ ಇಲ್ಲಿಗೆ ವಿಸಿಟ್ ಮಾಡಬೇಕು ಅಂತಂದರೆ ವಿಸಿಟ್ ಮಾಡ್ಬೋದು. ಬಟ್ ಏನು ಅಂತಂದರೆ ಚಿಕ್ಕ ಮಕ್ಕಳೆಲ್ಲ ಹತ್ತಕ್ಕಾಗಲ್ಲ, ತುಂಬ ಕಷ್ಟ. ಈ ಕಡೆ ಬೈತಾರೆ, ಮುಂದಗಡೆ ಬೇಡ ಪೀಚೆ ಅಂತ ಹಿಂದಗಡೆ. ಮೇಕ್ ಹತ್ತಷ್ಟಕ್ಕೆ ಸಿಕ್ಕಾಬಟ್ಟೆ ಕಾಲು ನೋವು ಬಂದು ನನಗಂತೂ ಎಷ್ಟು ಬೇಗ ಬತ್ತಿನ ಕೆಳಿಕೆ ಅನ್ನಿಸ್ಬಿಟ್ಟಿತ್ತು.
ಇಲ್ಲಿಗೆ ಬರ್ಬೋದು, ಎಲ್ಲರೂ ಬಂದು ನೋಡ್ಕೊಂಡು ಒಳ್ಳೆ ಪ್ಲೇಸೇ. ಬಟ್ ಏನು ಅಂತಂದರೆ ಚಿಕ್ಕ ಮಕ್ಕಳು, ಅಜ್ಜಿ ವಯಸ್ಸಾಗ್ದಿದ್ದರು ಅವರೆಲ್ಲ ಹತ್ತಕ್ಕಾಗಲ್ಲ, ನೋಡ್ಬೋದು ಅಷ್ಟೇ. ಅಲ್ಗೂ ಕಾವ್ಯಕ್ಕೂ ಕೈಲಿ ಹತ್ತಕ್ಕಾಗಲಿಲ್ಲ, ಹಂಗಾಗಿ ಹುಡುಗರನ್ನು ಕರ್ಕೊಂಡು ಹೋಗಬೇಡ ಅಂತ ಹೇಳಿ ಇವರು ಮೂವರನ್ನೂ ಇಲ್ಲೇ ಕುಂಡಿಸ್ಬಿಟ್ಟು ನಾನು ಗಿರೀಶಣ್ಣ ಹೋಗಿ ಬಂದ್ವಿ. ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಮ್ಮನ್ನು ಬಿಟ್ಟು ಇವ್ರು ಎತ್ತೋ ಹೋದ್ರು, ಕಾಣ್ತಾನೆ ಇಲ್ಲ. ನನಗಂತೂ ಇಳಿಯೋಕ್ಕೂ ಆಗ್ತಿಲ್ಲ, ಸಿಕ್ಕಾಪಟ್ಟೆ ಕಾಲು ನೋವ್ತೈತೆ ಅಕ್ಕ ಕಾವ್ಯಕ್ಕ. ಆಹಾ ಇನ್ನು ಅಲ್ಲಿ ಮುಗಿಸ್ಕೊಂಡು ಇವಾಗ ನಾವು ಬಂದಿದ್ದೆ ಮ್ಯೂಸಿಯಮ್ ಹತ್ರಕ್ಕೆ. ಇನ್ನು ಆ್ಯಸ್ ಯೂಶುವಲ್ ಚೆಕಿಂಗ್ ಇರುತ್ತೆ, ನಾವು ಟಿಕೆಟ್ ಬುಕ್ ಮಾಡಿರ್ತೀವಲ್ಲ ಅದನ್ನು ತೋರಿಸಿದ್ರೆ ಅವ್ರು ನೋಡಿಬಿಟ್ಟು ಒಳಗಡೆ ಬಿಡ್ತಾರೆ. ಇಲ್ಲೇನು ಒಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅಂತಂದರೆ ವೀಡಿಯೋ ಮಾಡೋದಿರಲಿಲ್ಲ, ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಜಸ್ಟ್ ಫೋಟೋಸ್ ಅಷ್ಟೇ. ಹಾಗಾಗಿ ಆದಷ್ಟು ನಾನು ಇಡೋಕ್ಕೆ ಟ್ರೈ ಮಾಡಿದ್ದೀನಿ. ನಾನು ಹೋಗ್ತಿದ್ದೆ, ಇಡ್ತಾ ಇದ್ದೀನ ಹೋಗಿ ಬರ. ಇದೆಲ್ಲ ಸ್ವಲ್ಪ ಪರವಾಗಿಲ್ಲ ಅಕ್ಕ, ಹತ್ಬೋದು. ಸೊ ಕೆಳಗಡೆ ನೋಡಿಕೊಂಡು ಇನ್ನು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಸ್ಟೆಪ್ಸ್ ನೋಡಿ ಯಾವ ಥರ ಇದೆ ಅಂತೇಳಿ. ಜಸ್ಟ್ ಥಿಂಕ್ ಒಂದು ಸ್ವಲ್ಪ ಮಿಸ್ ಆಗಿಬಿಟ್ಟು ಬಿದ್ದರೆ ಯಾವ ಥರ ಇರುತ್ತೆ ಹೇಳಿ. ಇನ್ನು ಮೇಲ್ಗಡೆ ಅಂತೂ ಎಲ್ಲನೂ ಚೆನ್ನಾಗಿದ್ವು, ಒಂದೊಂದು ಐಟಮು ಯುನೀಕ್ ಆಗಲ್ವಾ, ಎಷ್ಟು ಚೆನ್ನಾಗಿ ಇತ್ತು. ಇನ್ನೂ ಒಂದು ಸ್ವಲ್ಪ ಹೊತ್ತೆಲ್ಲ ನೀಟಾಗಿ ಖುದ್ದಾಗಿ ನೋಡಬೇಕು ಅನ್ನಿಸ್ತು. ಬಟ್ ಟೈಮ್ ಆಗೋಯ್ತಲ್ಲ, ಹಾಗಾಗಿ ಇನ್ನು ಅಲ್ಲೆಲ್ಲ ನೋಡಿಕೊಂಡು ರಿಟರ್ನ್ ನಾವು ಕೆಳಗಡೆಗೆ ಬಂದ್ವಿ. ಇಲ್ಲಿ ಒಂಥರ ಗಾರ್ಡನ್ ಏರಿಯಾ ಇತ್ತು, ಎಲ್ಲ ಕುತ್ಕೊಂಡು ಫೋಟೋಸ್ ಆಗಲಿ ಎಲ್ಲನೂ ತಕ್ಕೋಬೋದು. ಹಾಗಾಗಿ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಹಾಗೆ ಮಕ್ಕಳು ಒಂದು ಸ್ವಲ್ಪ ಆಟ ಆಡ್ತಿದ್ರು. ಅದಾದಮೇಲೆ ಇನ್ನು ಗುರ್ತಕ್ಕೆ ಬೇಕಲ್ವ, ಇಲ್ಲಿಗೆ ಬಂದಿದ್ದೀವಿ ಅಂತ ಒಂದು ಮೆಮೊರಿ ಆಗಿರಬೇಕು ಅಂತೇಳಿ ಫೋಟೋಸ್ ತಕ್ಕೋಣ ಅಂತ ಅಂದ್ಕೊಂಡ್ವಿ. ಇಲ್ಲೇ ಇದ್ದರು, ಹಾಗಾಗಿ ತೆಗೆಸ್ಕೊಂಡ್ವಿ. ಫೋಟೋ ಯಾವ ಥರ ಬಂದಿದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಎಲ್ಲ ಮುಗಿಸ್ಕೊಂಡು ಹೋಗ್ತೀವಿ. ಅಮ್ಮಗಿಲ್ಲ ತಿನ್ನೋದು. ಇನ್ನು ಅಲ್ಲೆಲ್ಲ ನೋಡಿಕೊಂಡು ಅಲ್ಲಿಂದ ಆಟೋದಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇನ್ನು ಸಂಜೆ ಬೇರೆ ಆಗಿತ್ತು, ಬೆಳಗ್ಗೆ ಊಟ ಮಾಡಿದ್ದಷ್ಟೇ, ಮಧ್ಯಾಹ್ನ ಏನೂ ತಿಂದಿರಲಿಲ್ಲ, ಜ್ಯೂಸ್ ಕುಡ್ದು ಹೋಗಿದ್ವಿ. ತುಂಬ ಹೊಟ್ಟೆ ಬೇರೆ ಹಸಿತಿತ್ತು, ಹಾಗಾಗಿ ಹೋಟ್ಲಿಗೆ ಬಂದ್ವಿ.
ತುಂಬಾ ಹೋಟ್ಲಿದ್ವು, ಬಟ್ ನಮ್ಗೆ ಇದೇ ಹೋಟ್ಲಲ್ಲಿ ಚೆನ್ನಾಗಿರುತ್ತೆ ಅಂತ ಈ ಹೋಟ್ಲಿಗೆ ಬಂದ್ವಿ. ಬಟ್ ಏನು ಅಂತಂದರೆ ಇಲ್ಲಿ ಆಲ್ರೆಡಿ ಕ್ಲೋಸ್ ಮಾಡೋ ಟೈಮು ಎಲ್ಲ ತೊಳೆದ್ಬಿಟ್ಟು ನೀಟಾಗೆಲ್ಲ ಎತ್ತಿಕ್ಕಿದ್ರು, ಚೇರ್ಸಿಂದ ಹಿಡಿದು ಎಲ್ಲನೂ. ಇನ್ನು ಅಲ್ಲಿ ಕೇಳಿದ್ವಿ, ಜಸ್ಟ್ ಚಪಾತಿ ಇಡ್ಲಿ ಸಿಗುತ್ತೆ ಅಷ್ಟೇ, ಇನ್ನೇನು ಬೇರೆ ಊಟ ಸಿಗಲ್ಲ ಅಂತಂದರು. ಹಂಗಾಗಿ ಇನ್ನೇನು ಹೋಗೋದು ಇಲ್ಲೇ ಚೆನ್ನಾಗಿರುತ್ತಲ್ವ ಅಂತೇಳಿ ಅದನ್ನೇ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಹಂಗಾಗಿ ನಾವು ಫಸ್ಟು ಅವರಿಬ್ಬರು ಇಡ್ಲಿ ತೊಗೊಂಡ್ರು, ನಾವು 3 ಚಪಾತಿ ಊಟ ತಗೊಂಡ್ವಿ. ಅದಕ್ಕಿಂತ ಮುಂಚೆಲೇ ಫಸ್ಟು ನಮಗೆ ಮೆಣಸಿನ್ಕಾಯಿ ಮಿರ್ಚಿ ಬೋಂಡ ತರಿಸ್ಕೊಟ್ರು. ತುಂಬ ಅಂದರೆ ತುಂಬ ಚೆನ್ನಾಗಿದ್ವು. ಹಾಗೆಯೇ ಮಿರ್ಚಿ ಬೋಂಡ ಅಂತೂ ತುಂಬ ಸ್ಪೈಸಿಯಾಗಿತ್ತು. ನಾನು ಮೆಣಸಿನ್ಕಾಯಿ ಸಮೇತ ತಿಂದ್ಬಿಟ್ಟೆ, ಸಿಕ್ಕಾಪಟ್ಟೆ ಖಾರ ಆಗ್ತಿತ್ತು. ನನಗಿಷ್ಟ ಅದು ಮೆಣಸಿನ್ಕಾಯಿ ಜೊತೆ ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಇನ್ನು ಅದನ್ನು ತಿನ್ನೋಷ್ಟೊತ್ತಿಗೆ ಇನ್ನು ಊಟನ ರೆಡಿ ಮಾಡಿಬಿಟ್ಟು ತಂದರು. ಇದರಲ್ಲಿ ಒಂದು 5 ಥರ ತಂದಿದ್ದಾರೆ ಐಟಮ್ಸು ಚಪಾತಿಗೆ. ಪಲ್ಯಗಳು 1-2, ಹಾಗೆ ಚಟ್ನಿ, ಪುಡಿ ಚಟ್ನಿ, ಈ ಥರ ಎಲ್ಲ. ಅಲ್ಲಿ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಲಿಟ್ರಲಿ ನೈಟ್ 9 ಗಂಟೆ ಆಗೋಯ್ತು. ಮತ್ತು ಅಲ್ಲಿ ಊಟ ಬಂದಿದ್ವಲ್ಲ, ಹಾಗಾಗಿ ಏನೂ ಊಟ ಮಾಡಲಿಲ್ಲ. ಬಂದಿದ್ದ ತಕ್ಷಣ ದಬ್ಬಾಕೊಂಡಿದ್ದೆ, ಫುಲ್ ಟಯರ್ಡ್ ಬೇರೆ ಆಗಿದ್ವಿ. ಅದರಲ್ಲೂ ಮಕ್ಳನ್ನ ಕರ್ಕೊಂಡು ಹೋಗಿರ್ತೀವಲ್ಲ, ಅವರು ಮ್ಯಾಲೆ ಬಿದ್ದು ಒದ್ದಾಡ್ತಾರೆ ಬಸ್ಸಲ್ಲೆಲ್ಲ. ಹಾಗಾಗಿ ಅದ್ರದ್ದು ಎಲ್ಲ ಜಾಸ್ತಿ ಮೈನೋವು ಜಾಸ್ತಿ ಆಗೋಗ್ಬಿಡುತ್ತೆ. ಅಷ್ಟೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಲವ್ ಯು ಆಲ್, ಗುಡ್ ನೈಟ್.